ಸರ್ 3,70,000 ಆಸ್ಕಿಂಗ್ ಇದೆ ಸರ್. ಎದುರುಗಡೆ ಬಂದರೆ ಒಂದು 340 ಚಾನ್ಸ್ ಇದೆಯಾ ಸರ್? ಓಕೆ, ಬರೀ 25,000 ಡೌನ್ ಪೇಮೆಂಟು. 25,000 ಡೌನ್ ಪೇಮೆಂಟ್ ಅಲ್ಲ ಸರ್, ಅಪ್ಪು ಪೇಮೆಂಟ್. ನಾವೇ ಕಸ್ಟಮರಿಗೆ 25,000 ಕೊಟ್ಟು ಕಳಿಸ್ತೀವಿ ಸರ್. ಮಾರ್ಕೆಟಲ್ಲಿ 1,25,000 ಕಡಿಮೆ ಯಾರು ಕೊಡಲ್ಲ. ಬರೀ 95,000 ಕೊಡ್ತೀನಿ ಸರ್. 6,60,000 ಫೈನಲ್ ಕ್ಲೋಸ್ ಮಾಡ್ತೀನಿ. 5 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಪ್ರೈಸ್ ಬಂದ್ಬಿಟ್ಟು 1,75,000. ಎದುರುಗಡೆ ಬಂದರೆ 1,60,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 3,75,000 ಆಸ್ಕಿಂಗ್ ಇದೆ. ಎದುರುಗಡೆ ಬರಲಿ, ಆನ್ ಟೇಬಲ್ ಏನಾಗುತ್ತೆ ಅದು ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಗಾಡಿ ಬೆಲೆ ಬಂದ್ಬಿಟ್ಟು 3,75,000. ಆನ್ ಟೇಬಲ್ ಬಂದರೆ 3,60,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 185ಗೆ ಕ್ಲೋಸ್ ಮಾಡ್ಕೊಡ್ತೀನಿ. 1,80,000 2010 ಮಾಡಲು ಸೆಕೆಂಡ್ ಓನರ್. 2010 ಮಾಡಲ್ ಸೆಕೆಂಡ್ ಓನರ್, ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್. 2,50,000ಗೆ 2011 ಮಾಡಲು I10 ಸಿಗ್ತಿರೋದು. ಸೆಕೆಂಡ್ ಓನರ್. ಮತ್ತೊಂದು ಹೊಸ ಶೋರೂಮ್ ತೊಗೊಂಡು ಬಂದಿದ್ದೀನಿ, ರ್ಯಾಂಕ್ ಒನ್ ಕಾರ್ಸು. ರ್ಯಾಂಕ್ ಒನ್ ಕಾರ್ಸ್ ವಿಡಿಯೋದಲ್ಲಿ ನೋಡಿರ್ತೀರ ನಾವು. ಇವರು ಫ್ರೀಲಾನ್ಸರ್ನ ಸ್ಟಾರ್ಟ್ ಮಾಡಿಬಿಟ್ಟು ಒಂದು ಶೋರೂಮೇ ಮಾಡಿದ್ದಾರೆ, ಅದು ರ್ಯಾಂಕ್ ಒನ್ ಕಾರ್ಸು. ಇವರು ಅಪ್ಪಟ ಅಭಿಮಾನಿ, ಅಪ್ಪು ಅವ್ರದ್ದು, ಹಾಗೆ RCB ಅವ್ರ ಅಭಿಮಾನಿ ಅಂತ ಹೇಳ್ಬೋದು. ವಿರಾಟ್ ಕೊಹ್ಲಿ ಆ ಕಡೆ ಇದ್ದಾರೆ ಆ್ಯಂಡ್ ಪುನೀತ್ ರಾಜ್ಕುಮಾರ್ ಈ ಕಡೆ ಇದ್ದಾರೆ. ಇವರು ಇಲ್ಲೇ ನಿಂತಿದ್ದಾರೆ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೆಂಗಿದ್ದೀರಾ? ಆರಾಮಿದ್ದೀನಿ ಸರ್. ಸರ್, ರ್ಯಾಂಕ್ ಒನ್ ಕಾರ್ಸು ಫಸ್ಟ್ ವಿಡಿಯೋ ಮಾಡ್ತಿರೋದು ಸರ್. ಒಳ್ಳೇದಾಗಲಿ ಫಸ್ಟ್ ಆಫ್ ಆಲು. ಆ್ಯಂಡ್ ಈ ವಿಡಿಯೋದಲ್ಲಿ ಸರ್ ನನ್ನ ಸಬ್ಸ್ಕ್ರೈಬರ್ಗೆ ಫಸ್ಟ್ ವಿಡಿಯೋ ಮಾಡ್ತಿರೋದು ಸರ್, ಒಂದು ಒಳ್ಳೆ ಪ್ರೈಸಲ್ಲಿ ಗಾಡಿ ಕೊಡಿ ಅಂತ ಹೇಳ್ತಿದ್ದೀನಿ ಸರ್. ನಮ್ಮ ಪ್ರೈಸ್ ಕಂಪೇರ್ ಮಾಡಿದ್ರೆ ಬಜಾರಲ್ಲಿ ಎಲ್ಲರಿಗಿಂತ ಕಡಿಮೆ ಪ್ರೈಸ್ ಸರ್. ಓಕೆ, ಫ್ರೀಲಾನ್ಸರ್ ಆಗಿ ಮಾಡ್ತಾ ಇದ್ದೀವಿ. ಈಗ ಶೋರೂಮ್ ಮಾಡಿದ್ರು ಪ್ರೈಸಿಂಗ್ ಹಂಗೆ ಇರುತ್ತೆ. ಆ್ಯಂಡ್ ಮತ್ತೊಂದು ಏನು ಹೇಳಬೇಕು ಅಂತಂದರೆ ಸರ್, RCB ರೆಡ್ ಬ್ಲಡ್ಡಲ್ಲೇ ನೀವು ಹಾಕಿದ್ದೀರಾ ಫ್ಯಾನ್ ಅಂತ ಹೇಳ್ಬೋದು. ಆ್ಯಂಡ್ ಈ ಕಡೆ ಪುನೀತ್ ರಾಜ್ಕುಮಾರ್ ಫೋಟೋ ಹಾಕಿದ್ದೀರಾ. ಆ್ಯಂಡ್ ಅದಕ್ಕೆ ನಮ್ಮ ವ್ಯೂವರ್ಸು ಯಾರೇ ಬರಲಿ ಸರ್, ಯಾರೇ ಬರಲಿ, ನಮ್ಮ ವ್ಯೂವರ್ಸ್ ಆಗಲಿ, ನಮ್ಮ ಫ್ರೆಂಡ್ಸ್ ವಿಡಿಯೋ ನೋಡ್ತಿರ್ತಾರೆ, ಬಂದರೆ ಖಾಲಿ ಕೈಯಲ್ಲಿ ಕಳಿಸ್ಬೇಡಿ, ಒಂದು ಗಾಡಿ ಕೊಟ್ಟು ಕಳಿಸಿ. ಇಲ್ಲ ಸರ್, ಯಾವುದಿಲ್ಲ ಒಂದು ಗಾಡಿ ಕೊಟ್ಟು ಕಳಿಸ್ತೀನಿ ನಮ್ಮ. ಖಂಡಿತ ಸರ್. ಅಡ್ರೆಸ್ ಎಲ್ಲಿ ಬರಬೇಕು ಇವಾಗಲ್ಲ? ಓಕೆ, ಅಡ್ರೆಸ್ ಎಲ್ಲಿ ಬರಬೇಕು ಸರ್? ಸರ್, ಮಲ್ಲತಳ್ಳಿ ಬಸ್ ಸ್ಟಾಪ್ ಎದುರುಗಡೆನೇ ಇರುತ್ತೆ ಸರ್. ಓಕೆ, ಅದೇ ಬಸ್ ಸ್ಟಾಪಾ ಸರ್? ಹಾಂ, ಅಲ್ಲಿಂದ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ನಿಂತ್ಕೊಂಡ್ರೆ ಕಾಣುತ್ತೆ. ಓಕೆ, ರ್ಯಾಂಕ್ ಒನ್ ಕಾರ್ಸು ಮಲ್ಲತಳ್ಳಿ ಬಸ್ ಸ್ಟಾಪು. ಎಕ್ಸಾಕ್ಟ್ ಲೊಕೇಶನ್ನು ಹೇಳೋ ಅವಶ್ಯಕತೆ ಇಲ್ಲ. ಬಸ್ ಸ್ಟಾಪಲ್ಲಿ ಬಸ್ ಇಳಿದ್ರೆ ಸಾಕು, ರ್ಯಾಂಕ್ ಒನ್ ಕಾರ್ ಸಿಗುತ್ತೆ ಅಂತ ಹೇಳ್ಬೋದು ಸರ್. ಸ್ಟಾರ್ಟಿಂಗ್ ಆಗೋದು ಪ್ರೈಸಿಂಗ್ ಈ ಸರ್ತಿ ಸರ್? ಸರ್, 95,000 ಸ್ಟಾರ್ಟ್ ಆಗುತ್ತೆ. 8 ಲಕ್ಷವರೆಗೂ ಇದೆ ಸರ್ ಸ್ಟಾಕ್. ಲೋನ್ ಅಂತ ಹೋಗೋದಾದ್ರೆ ಸರ್? ಸರ್, ಲೋನ್ ಅಂತ ಹೋಗೋದಾದ್ರೆ ಬೆಂಗಳೂರು ಒಳಗಡೆ 2011 ಮೇಲೆ ಪ್ರೈವೇಟ್ ಫೈನಾನ್ಸ್ ಮಾಡಿಸ್ಕೊಡ್ತೀನಿ, 1ರಿಂದ 1.5 ಲಕ್ಷ. ಓಕೆ, ಬೆಂಗಳೂರು ಔಟ್ಸೈಡ್ ಬೆಂಗಳೂರು ಆದರೆ 2013 ಮೇಲೆ ಇದ್ರೆ ಆಲ್ ಓವರ್ ಕರ್ನಾಟಕ ಮಾಡಿಸ್ಕೊಡ್ತೀನಿ ಸರ್. ಖಂಡಿತ. ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಖಂಡಿತ ಬನ್ನಿ ಸರ್. ಫಸ್ಟ್ ವೆಹಿಕಲ್ ಹೇಳಿ. 2005 ಮಾಡಲ್, ಸೆಕೆಂಡ್ ಓನರು, ಫ್ರೆಶ್ FC, ಇನ್ಶೂರೆನ್ಸು, ಫೋರ್ಡ್ ಐಕಾನ್ 1.6 ZXi ಟಾಪ್ ಆ್ಯಂಡ್ ಸರ್. ಟಾಪ್ ಆ್ಯಂಡ್ ಆಗಿರುತ್ತೆ. ಫೀಚರ್ಸಲ್ಲಿ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮು, ಏರ್ ಬ್ಯಾಗ್ ಬರುತ್ತೆ. ಆ್ಯಂಡ್ ಯಾರು ಅಲಾಯ್ ವೀಲ್ಸು ಇದೆ. ಅಲಾಯ್ ವೀಲ್ಸು, ಅದೇ ಏರ್ ಬ್ಯಾಗು ಅಲಾಯ್ ವೀಲ್ಸ್ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಪೆಟ್ರೋಲ್ ವೇರಿಯಂಟು ಆಲ್ಮೋಸ್ಟ್ 18-16 ಎಕ್ಸ್ಪೆಕ್ಟ್ ಮಾಡೋದು. ಪ್ರೈಸಿಂಗ್ ಏನು ಹೇಳ್ತೀರಾ ಸರ್? ಸರ್, ಮಾರ್ಕೆಟಲ್ಲಿ 1,25,000 ಕಡಿಮೆ ಯಾರು ಕೊಡಲ್ಲ. ಬರೀ 95,000 ಕೊಡ್ತೀನಿ ಸರ್. ಸರ್, 95,000 ಸರ್. 90,000ಕ್ಕೆ ಫೈನಲ್ ಮಾಡಿಬಿಡಿ ಸರ್. ಸರ್, FC-ಗೆ 30,000 ಆಗುತ್ತೆ. ನಿಮಗೆ 30 ತನಕ FC ಇದೆ, ನೀವು ಹೇಳ್ಬಿಟ್ಟಿದ್ದೀರಾ. 90,000ಗೆ ಕೊಡ್ತೀನಿ ಸರ್. 90,000ಕ್ಕೆ ಫುಲ್ಲಿ ಟಾಪ್ ಎಂಡು ಫೋರ್ಡ್ ಐಕಾನ್ ಸಿಗ್ತಿರೋದು. ಏರ್ ಬ್ಯಾಗು, ಅಲಾಯ್ಸು ಎಲ್ಲ ಬರುತ್ತೆ. ಟಾಪ್ ಎಂಡು 90,000ಕ್ಕೆ ಸಿಗ್ತಿರೋದ್ರಿಂದ ಯಾಕೆ ಬಿಡ್ತಾರೆ? ಬನ್ನಿ, ಹೊಸ ಶೋರೂಮು, ಆಫರ್ ಗ್ರ್ಯಾಬ್ ಮಾಡ್ಕೊಳ್ಳಿ ಸರ್. ವೋಲ್ಕ್ಸ್ವ್ಯಾಗನ್ ಪೋಲೋ ಇನ್ನೂ ಎಷ್ಟಿದೆ ಸರ್? ವೋಲ್ಕ್ಸ್ವ್ಯಾಗನ್ ಪೋಲೋ ಬಂದ್ಬಿಟ್ಟು 4 ಇದೆ ಸರ್ ಇವತ್ತು ಸ್ಟಾಕಲ್ಲಿ. ಹೇಳಿ ಸರ್. ಫಸ್ಟ್ ವೆಹಿಕಲ್, ಟಾಪ್ ಎಂಡ್ ವೆಹಿಕಲ್ 2011 ಸಿಂಗಲ್ ಓನರು, 1.6 ಪೆಟ್ರೋಲ್ ವೇರಿಯಂಟ್ ಸರ್. ಲಿಮಿಟೆಡ್ ಎಡಿಷನ್ ಅಂತಾನೆ ಹೇಳ್ಬೋದು. 1.6 1.6 ಪೆಟ್ರೋಲ್ ಪಾಕೆಟ್ ರಾಕೆಟ್ ಅಂತ ಹೇಳಿದ್ರೆ ಆಕ್ಚುಲ್ ಆಗಿ ಇದೆ. ಹೌದೌದು. ಆ್ಯಂಡ್ ಟಾಪ್ ಎಂಡ್ ಆಗಿರುತ್ತೆ ನಿಮಗೆ 1.6. ಆಡೆಡ್ ಅಡ್ವಾಂಟೇಜು AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್, ಏರ್ ಬ್ಯಾಗು, ಬ್ಯಾಕಪ್, ಡಿಫಾಗರು, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಆ್ಯಂಡ್ 1.6 ಪಿಕಪ್ಪು, ಅಥವಾ ಯಾರು ಓಡಿಸೋರಿಗೆ ಗೊತ್ತು ಪೋಲೋ 1.6 ಗಮ್ಮತ್ತು ಅಂತ ಹೇಳ್ಬೋದು ಸರ್. ಪ್ರೈಸ್ ಏನು ಹೇಳ್ತೀರಾ? ಸರ್, 3,75,000 ಆಸ್ಕಿಂಗ್ ಇದೆ. ಎದುರುಗಡೆ ಬರಲಿ, ಆನ್ ಟೇಬಲ್ ಏನಾಗುತ್ತೆ ಅದು ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಸೆಕೆಂಡ್ ಓನರ್ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರಾ? ಪೆಟ್ರೋಲ್ ಅಲ್ವಾ? ಪೆಟ್ರೋಲ್. ಓಕೆ ಸರ್. ರೆಡ್ ಬ್ಯೂಟಿ ಸರ್, ವೋಲ್ಕ್ಸ್ವ್ಯಾಗನ್ ಪೋಲೋ ಸರ್. 2011 ಸೆಕೆಂಡ್ ಓನರು, ಜಸ್ಟ್ 53,000 ಹೊಡಿದೆ ವಿತ್ ರೆಕಾರ್ಡೆಡ್. ಹೈಲೈನ್ ಪೆಟ್ರೋಲ್. ಓಕೆ, ಹೈಲೈನ್ ಅಂತ ಹೇಳ್ತಿದ್ದೀನಿ. ಪೆಟ್ರೋಲ್ ವೇರಿಯಂಟು, ಎರಡನೇ ಗಾಡಿ ತೋರಿಸ್ತಾರೆ. ರೆಡ್ ಕಲರಲ್ಲಿ ಯಾರು ಹುಡುಕ್ತಿರೋರಿಗೆ ಈ ಗಾಡಿ ನಿಮಗೆ ಇಂಟೀರಿಯರ್ ತೋರಿಸ್ತೀನಿ. ಇಂಟೀರಿಯರ್ ಮಾತ್ರ ಕ್ಲಾಸ್ ಆಗಿದೆ. AC, ಪವರ್ ಸ್ಟೀರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು, ಏರ್ ಬ್ಯಾಗು, ಬ್ಯಾಕ್ ವೈಫರ್, ಡಿಫಾಗರು, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಆಡ್ ಆನ್ ಆಗುತ್ತೆ. ಎರಡು ಸೈಡ್ ನಿಮಗೆ ವೆಲ್ ಮೇಂಟೈನ್ ಆಗಿರೋದು. ಯಾರು ರೆಡ್ ಕಲರಲ್ಲಿ ಪೋಲೋ ಹೈಲೈನ್ ಬೇಕು ಅನ್ನೋರಿಗೆ ಈ ಗಾಡಿ ಆಪ್ಟ್ ಮಾಡ್ಬೋದು ಸರ್. ಪ್ರೈಸ್ ಏನು ಹೇಳ್ತೀರಾ? ಸರ್, ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3,75,000. ಆನ್ ಟೇಬಲ್ ಬಂದರೆ 3,60,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 3,60,000. 1.6 ಪೆಟ್ರೋಲು, ಜಸ್ಟ್ 53,000 ವಿತ್ ರೆಕಾರ್ಡೆಡ್ ಸರ್. ಇದು 1.6 ಅದು? 1.6. ಇದು 1.6, ಇದು 1.6 ಸರ್. ನೆಕ್ಸ್ಟು ಆಲ್ಟೋ ನೋಡ್ತಿದ್ರೆ ಸರ್, ಹೇಳಿ ಸರ್. ಬಡವರ ಬಾದಾಮಿ ಅಂತಾನೆ ಹೇಳ್ಬೋದು. ಒಳ್ಳೆ ಮೈಲೇಜ್ ಗಾಡಿ. 2010 ಮಾಡಲು, ಸೆಕೆಂಡ್ ಓನರು, ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸು. ಗಾಡಿಯಲ್ಲಿ ಬಂದ್ಬಿಟ್ಟು ಸೆಂಟ್ರಲ್ ಲಾಕು, ಲೆದರ್ ಅಪ್ಪಲ್ಸರಿ ಎಲ್ಲ ಇದೆ. ಗಾಡಿ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. ಪ್ರೈಸ್ ಬಂದ್ಬಿಟ್ಟು 1,95,000 ಆಸ್ಕಿಂಗು.
185ಗೆ ಕ್ಲೋಸ್ ಮಾಡ್ಕೊಡ್ತೀನಿ. 1,85,000 2010 ಮಾಡಲು ಸೆಕೆಂಡ್ ಓನರ್ 2010 ಮಾಡಲ್ ಸೆಕೆಂಡ್ ಓನರ್, ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್. 57,000 ಓಡಿದೆ ವೆಹಿಕಲ್ ಜಸ್ಟ್. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ i10 ಗಾಡಿ ಸಖತ್ತಾಗಿದೆ ಸರ್ ಇದು. ಸರ್ 2011 ನೆಕ್ಸ್ಟ್ ಶೋರೂಮ್ ಅಂತಾನೆ ಹೇಳ್ಬೋದು. ಇದು ಸೆಕೆಂಡ್ ಓನರ್ಶಿಪ್ ಆಗಿದೆ. ಜಸ್ಟ್ 63,000 ಓಡಿದೆ. Okay. ಸೆಕೆಂಡ್ ಓನರ್ ಪೆಟ್ರೋಲ್ ಗಾಡಿ ಸರ್. ವೇರಿಯಂಟ್ ಸರ್ ಇದು ಮ್ಯಾಗ್ನಾ ವೇರಿಯಂಟ್ ಅವರು. ಓಕೆ, ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಯಾರು ಹುಡುಕ್ತಿರೋರಿಗೆ ಸರ್ ಪ್ರೈಸ್ ಏನು ಹೇಳ್ತೀರಾ? ಸರ್ 2,55,000 ಆಸ್ಕಿಂಗ್ ಇದೆ. ಎದುರುಗಡೆ ಬಂದರೆ ಒಂದು 2,50,000 ಫೈನಲ್ ಮಾಡ್ಕೊಡ್ತೀನಿ. 2,50,000ಗೆ 2011 ಮಾಡಲು i10 ಸಿಗ್ತಿರೋದು. ಸೆಕೆಂಡ್ ಓನರ್. ಸರ್ ನೆಕ್ಸ್ಟು ಸ್ಕೋಡಾ ಬ್ರ್ಯಾಂಡಲ್ಲಿ ಸ್ಕೋಡಾ ರ್ಯಾಪಿಡ್. ಸರ್ ಸ್ಕೋಡಾ ರ್ಯಾಪಿಡು ಟಾಪ್ ಎಂಡ್ ಡೀಸೆಲ್ ವೇರಿಯಂಟು, ಎಲಿಗೆನ್ಸು 2015 ಸೆಕೆಂಡ್ ಓನರ್ ಎಲಿಗೆನ್ಸ್ ವೇರಿಯಂಟ್ ಸರ್. ಅದರಲ್ಲೂ ಆಟೋಮೆಟಿಕಾ? ಆಟೋಮೆಟಿಕ್ ಎಲಿಗೆನ್ಸು, ಆಟೋಮೆಟಿಕ್ಕು, ಡೀಸೆಲ್ಲು, ಟಾಪ್ ಎಂಡ್ ವೆಹಿಕಲ್. ಯಾರು ಆಟೋಮೆಟಿಕ್ಕು ಸಿಟಿ ಲೋಡ್ ಆರ್ಡರ್ಗೆ ಸ್ಕೋಡಾ ಬ್ರ್ಯಾಂಡೇ ಬೇಕು ಅನ್ನೋರಿಗೆ ಈ ಗಾಡಿ ಆಪ್ಟ್ ಮಾಡ್ಬೋದು. ಸರ್ ಪ್ರೈಸ್ ಏನು ಹೇಳ್ತೀರಾ? ಸರ್ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 4,35,000. ಎದುರುಗಡೆ ಬಂದರೆ ಒಂದು 4,30,000 ಕ್ಲೋಸ್ ಮಾಡ್ಕೊಡ್ತೀನಿ. 4,30,000ಕ್ಕೆ 30,000 4 ಲಕ್ಷ ಲೋನೇ ಮಾಡ್ಕೊಡ್ತೀನಿ ಸರ್. ಬರೀ 30,000 ಡೌನ್ ಪೇಮೆಂಟ್. 30,000 ತೊಗೊಂಡು ಬಂದರೆ ಗಾಡಿ ತೊಗೊಂಡು ಹೋಗ್ತೀವಿ. ಖಂಡಿತ ಸರ್. ಆಲ್ ಇನ್ ಒನ್ ವೆಹಿಕಲ್ ಸರ್. ಬಡವರ ಬಾದಾಮಿ ಇದಕ್ಕೂ ಹೇಳ್ಬೋದು ಸರ್. ಹೇಳಿ ಸರ್. 2016 ಸಿಂಗಲ್ ಓನರು, 5 ಸೀಟರ್ ವಿತ್ AC, ಲೆದರ್ ಸೀಟ್ಸ್ ಇದೆ. ಎಲ್ಲ ಭಾಳ ನೀಟ್ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. 4x4 ಇಂಟೀರಿಯರ್ ನಾವು ತೋರಿಸ್ತೀನಿ. ಲೆದರ್ ಪಾಲ್ಸರಿ ಚೆನ್ನಾಗಿದೆ. ಯಾರು ಈಕೋ ಹುಡುಕ್ತೀರಾ ಸಿಂಗಲ್ ಓನರ್ ಗಾಡಿ, ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ 3,70,000 ಆಸ್ಕಿಂಗ್ ಇದೆ ಸರ್. ಎದುರುಗಡೆ ಬಂದರೆ ಒಂದು 3,40ಕ್ಕೆ ಚಾನ್ಸ್ ಇದೆಯಾ ಸರ್? ಇಲ್ಲ ಸರ್, ಭಾಳ ಕಡಿಮೆ. ಅಷ್ಟು ಮಾರ್ಜಿನ್ ಇಡಲ್ಲ ಸರ್. 3.5 ಡನ್. 3,50,000ಕ್ಕೆ ಸಿಂಗಲ್ ಓನರ್ ಈಕೋ ಸಿಗ್ತಿರೋದು. ಸಿಂಗಲ್ ಓನರು 2016 2.5 ಲಕ್ಷ ಲೋನೇ ಮಾಡ್ಕೊಡ್ತೀನಿ. 1 ಲಕ್ಷ ಡೌನ್ ಪೇಮೆಂಟ್. ಇದು ಕಲ್ಲು ಗಾಡಿ ಅಂತ ಹೇಳ್ಬೋದು. ಉತ್ತರ ಕರ್ನಾಟಕವ್ರು ತುಂಬ ಔಟ್ ಮಾಡ್ತಾರೆ. ಬಲೀರೋ ಸರ್, ಹೇಳಿ ಸರ್. 2017 ಸಿಂಗಲ್ ಓನರ್ ZLX ಟಾಕಿಂಗ್ ವರ್ಷನ್ ಕೂಡ ಬರುತ್ತೆ ಸರ್. ಹೌದು, ಭಾಳ ನೀಟ್ ಆ್ಯಂಡ್ ಕ್ಲೀನ್ ಇದೆ. ವಿತ್ ಶೋರೂಮ್ ರೆಕಾರ್ಡೆಡ್ ಗಾಡಿ ಇದು. ಓಕೆ, ಭಾಳ ಚೆನ್ನಾಗಿದೆ ಸರ್. ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ 6,75,000 ರೂಪಾಯಿ ಕೇಳ್ತಾ ಇದ್ದೀನಿ ಸರ್. 6,60,000 ಫೈನಲ್ ಕ್ಲೋಸ್ ಮಾಡ್ತೀನಿ. 5 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ ಸರ್. ಓಕೆ ಸರ್. ಸ್ವಿಫ್ಟ್ ಡಿಸೈರ್ ಸರ್. ಮಾರ್ಕೆಟಲ್ಲಿ ಸ್ವಿಫ್ಟ್ ಡಿಸೈರ್ಗೆ ತುಂಬ ಡಿಮಾಂಡ್ ಇದೆ ಸರ್. ನಿಮ್ಮ ಹತ್ರ ಒಂದು ಗಾಡಿ ಇರೋದು, ಅದು ಗೋಲ್ಡ್ ಕಲರ್. ಅದು ಫಸ್ಟ್ ಆಡೆಡ್ ಅಡ್ವಾಂಟೇಜು ಡೀಸೆಲ್ಲು ಸರ್. ಡೀಸೆಲ್ಲು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರಾ? ಸಿಂಗಲ್ ಓನರ್ ದೊಡ್ಡ ಅಡ್ವಾಂಟೇಜು ಡೀಸೆಲಲ್ಲಿ. 14 ಮಾಡಲ್ ಇದು. 14 ಮಾಡಲ್ ಸಿಂಗಲ್ ಓನರು. ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 4,95,000. ಎದುರುಗಡೆ ಬಂದರೆ ಒಂದು 4,90,000 ಕ್ಲೋಸ್ ಮಾಡ್ಕೊಡ್ತೀನಿ. 4,90,000ಕ್ಕೆ ಸಿಂಗಲ್ ಓನರ್ 2014 ಮಾಡಲು ಡೀಸೆಲ್ಲು ಸ್ವಿಫ್ಟ್ ಡಿಸೈರ್ ಸಿಗ್ತಿರೋದು. ಅದು ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಟೈರ್ ಕಂಡೀಷನ್ ನಿಮಗೆ ತೋರಿಸ್ತೀನಿ. ಆಲ್ಮೋಸ್ಟ್ 90% ಟೈರ್ಸ್ ಇದೆ. ಗಾಡಿ ಮಾತ್ರ ಚೆನ್ನಾಗಿದೆ ಅಂತ ಹೇಳ್ಬೋದು. ಆಫ್ಟರ್ ಮಾರ್ಕೆಟ್ ನಿಮಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಹಾಕಿದ್ದಾರೆ. ಅದು ಡೀಸೆಲ್ಲು ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಸರ್, ವರ್ನಾ ಫ್ಲೂಡಿಕ್ಕು. ಇದೂ ಡೀಸೆಲ್ ವೇರಿಯಂಟು. 2012 ಮಾಡಲು ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ. 92,000 ರೆಕಾರ್ಡೆಡ್ ಓಡಿದೆ. ಇದು ಟಾಪ್ ಆ್ಯಂಡ್ ಗಾಡಿ. SX ಸರ್. SX. ಓಕೆ, ನಿಮಗೆ ಇಂಟೀರಿಯರ್ ತೋರಿಸೋದಾದ್ರೆ ನಿಮಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್, ಏರ್ ಬ್ಯಾಗು, ಬ್ಯಾಕ್ ವೈಫರ್, ಡಿಫಾಗರು, ಸ್ಟೇರಿಂಗಲ್ಲಿ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ಆ್ಯಂಡ್ ರೇರ್ ಸೈಡ್ ನಿಮಗೆ ತೋರಿಸೋದ್ರೆ ವೆಲ್ ಮೇಂಟೈನ್ ಆಗಿರೋದು. ಯಾರು ಡೀಸೆಲು CRD ಎಂಜಿನ್ ಹುಡುಕ್ತಿದ್ರೆ ವರ್ನಾ ಪ್ರೊಫೆಷನಲ್ ಲುಕ್ಕಲ್ಲಿ ಗಾಡಿ ಮಾತ್ರ ಚೆನ್ನಾಗಿದೆ. ಪ್ರೈಸಿಂಗ್ ಏನು ಹೇಳ್ತೀರಾ ಸರ್? ಸರ್ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3,75,000 ರೂಪಾಯಿ. ಆನ್ ಟೇಬಲ್ ಬಂದರೆ 3,65,000 ರೂಪಾಯಿ ಕ್ಲೋಸ್ ಮಾಡ್ಕೊಡ್ತೀನಿ. 3,65,000 ಸರ್. ಲೋನ್ ಅಂತ ಹೋದರೆ 1 ಲಕ್ಷ ಡೌನ್ ಪೇಮೆಂಟ್ ಆಗ್ಬೋದಾ ಸರ್? ಲೋನ್ ಅಂತ ಹೋದರೆ ಸಿವಿಲ್ ಚೆನ್ನಾಗಿದ್ರೆ ನಿಮಗೆ 2ರಿಂದ 2.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ ಸರ್. ಈ ಕಡೆ ಹೋಗ್ತಿದ್ರೆ ಮತ್ತೊಂದು ವೋಲ್ಕ್ಸ್ವ್ಯಾಗನ್ ಪೋಲೋ ಸರ್. ಸರ್ 2016 ಸೆಕೆಂಡ್ ಓನರು. GT ಸರ್. ಟಾಪ್ ಆಫ್ ದ ಲೈನು. GT ಡೀಸೆಲ್ ವೇರಿಯಂಟು. 1.5 ಇಂಜಿನ್ 4 ಸಿಲಿಂಡರ್ ಬರುತ್ತಿದ್ದು. ಹೈಲಿ ಡಿಮ್ಯಾಂಡೆಡ್ ಗಾಡಿ ಸರ್ ಇದು. ಓಕೆ, GTಗೆ ಡಿಮಾಂಡ್ ಎಲ್ಲರೂ ಕೇಳ್ತಾರೆ ಸರ್. GT ಅಂತ ಒಂದು ಗಾಡಿ ಇರೋದು. ಫೀಚರ್ಸಲ್ಲಿ ಎಲ್ಲಾನು ಫೀಚರ್ಸ್ ಬರುತ್ತೆ. ಮ್ಯಾಗ್ವಿಲ್ಲಿಂದ ಹಿಡ್ಕೊಂಡು ಬ್ಯಾಕ್ ವೈಫರ್, ಡಿಫಾಗರು, ಸ್ಟೇರಿಂಗಲ್ ಕಂಟ್ರೋಲ್ಸ್, A to Z. ಆ್ಯಂಡ್ ಡೀಸೆಲ್ ವೇರಿಯಂಟು. ಸರ್ ಪ್ರೈಸ್ ಏನು ಹೇಳ್ತೀರಾ? ಸರ್ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 4,85,000 ಹೇಳ್ತಾ ಇದೀವಿ. ಆನ್ ಟೇಬಲ್ ಬನ್ನಿ 4,75,000 ಕ್ಲೋಸ್ ಮಾಡ್ಕೊಡ್ತೀನಿ. 4,75,000ಕ್ಕೆ 4,75,000 ರೂಪಾಯಿ ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ ಸರ್. ನೆಕ್ಸ್ಟ್ i20 ನೋಡ್ತಿದ್ದೀರಾ ಸರ್? ಸರ್ i20 2016 ಸೆಕೆಂಡ್ ಓನರು. ಡೀಸೆಲ್ ವೇರಿಯಂಟು. i20 ಆಸ್ತಾ ಆಪ್ಷನಲ್ ಇರೋದಿದ್ದು. ಇದು ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಮೈಲೇಜ್ ವೈಸ್ ಬಂದರೆ ಅಬೌಟ್ 20 ಬರುತ್ತೆ ಸರ್. ಬಿಕಾಸ್ CRD ಇಂಜಿನ್. ಓಕೆ, ಪುಷ್ ಬಟನ್ ಸ್ಟಾರ್ಟು. ಟಾಪ್ ಎಂಡು ಆಸ್ತಾ ಆಗಿರುತ್ತೆ. ಡೀಸೆಲ್ ವೇರಿಯಂಟ್ ಯಾರು ಹುಡುಕ್ತಿರೋರಿಗೆ i20 ಸಿಂಗಲ್ ಓನರ್ ಗಾಡಿ. ಸಿಂಗಲ್ಲ ಸರ್? ಸೆಕೆಂಡ್ ಓನರ್. ಪ್ರೈಸ್ ಏನು ಹೇಳ್ತೀರಾ ಸರ್? ಬಜಾರಲ್ಲಿ 6.5 ಲಕ್ಷ ಇದೆ. ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ 5,95,000 ಕೊಡ್ತೀನಿ ಸರ್. 5,95,000. 5,95,000 ಆಗಿ ಆನ್ ಟೇಬಲ್ ಬನ್ನಿ. ಇನ್ನೂ ಏನಾಗುತ್ತೆ ಅದು ಮಾಡ್ಕೊಡ್ತೀನಿ, ನೆಗೋಷಿಯಬಲ್. ಖಂಡಿತ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ಓಲ್ಡ್ ಮಾಡಲ್ ಸಿಟಿ ಸರ್. ಸಿಟಿ 2007 ZX ವೇರಿಯಂಟು. ಆನಿವರ್ಸರಿ ಎಡಿಷನ್ ಆಗಿರುತ್ತೆ. ಕಂಪನಿಯಿಂದ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಇದರಲ್ಲಿ. ಹೌದು ಸರ್. 2007 ಮಾಡಲ್ ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ.
ಪ್ರೈಸ್ ಬಂದ್ಬಿಟ್ಟು 1,75,000, ಎದುರುಗಡೆ ಬಂದರೆ 1,60,000 ಕ್ಲೋಸ್ ಮಾಡ್ಕೊಡ್ತೀನಿ. 1,60,000ಕ್ಕೆ ZX ವೇರಿಯಂಟು, ಯಾರು ಸಿಟಿ ಹುಡುಕ್ತಿರೋ ಓಲ್ಡ್ ಮಾಡಲು ಗಾಡಿ ನೋಡ್ಬೋದು ಯಾವ ಥರ ಬರುತ್ತೆ ಸರ್. FC ಇದೆಯಾ? FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ನಮ್ಮ ಹತ್ರ ಡಾಕ್ಯುಮೆಂಟ್ ಲ್ಯಾಪ್ಸ್ ಆಗಿರೋ ಗಾಡಿ ಯಾವುದೂ ಇಲ್ಲ. ಯಾವುದೇ ಮಾಡಲ್ ತಗೊಳ್ಳಿ, ಡಾಕ್ಯುಮೆಂಟ್ ಅಪ್ಡೇಟ್ ಇದ್ರೇ ನಮ್ಮ ಶೋರೂಮಿಗೆ ಒಳಗಡೆ ಗಾಡಿ ಬರೋದು, ಇಲ್ಲಾಂದ್ರೆ ಬರಲ್ಲ. ಓಕೆ ಸರ್, ಇನ್ನೊಂದಿರೋದು ಸರ್ ರಿಡ್ಸು, ಡೀಸೆಲ್ ಪೆಟ್ರೋಲ ಸರ್ ಇದು? ಸರ್ ಪೆಟ್ರೋಲು ZXi ಫುಲ್ಲಿ ಟಾಪ್ ಆ್ಯಂಡು, ಓಕೆ. ಆಲ್ ಫೀಚರ್ಸ್ ಬಂದ್ಬಿಡುತ್ತೆ. 5 ಮ್ಯಾಗ್ ವೀಲು, AC, ಪವರ್ ಸ್ಟೇರಿಂಗ್, ABS, ಏರ್ ಬ್ಯಾಗು, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. 2012 ಮಾಡಲು, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟು. ಓಕೆ. ಸೇಮ್ ನಂಬರಲ್ಲಿ 2 ಲಕ್ಷ ಕೊಡ್ತೀನಿ ಸರ್. ನಿಮಗೆ ಕರ್ನಾಟಕ ನಂಬರ್ ಮಾಡಿಸಿ ನಿಮ್ಮ ಹೆಸರಿಗೆ ಮಾಡಿಸ್ಕೊಡೋದಾದ್ರೆ 2,55,000 ಕೊಡ್ತೀನಿ ಸರ್. ಅದ್ರ ಮೇಲೂ ನೆಗೋಷಿಯೇಟ್ ಆಗುತ್ತೆ ಬಂದರೆ ಆನ್ ಟೇಬಲ್ ಬರಬೇಕು. ಫೋನಲ್ಲಿ ಏನಾಗಲ್ಲ, ಫೋನಲ್ಲಿ ಜಸ್ಟ್ ಡೀಟೇಲ್ ಆಗುತ್ತೆ. ನೆಗೋಷಿಯೇಟ್ ಫೋನಲ್ಲಿ ಏನಾಗಲ್ಲ, ಆನ್ ಟೇಬಲ್ ಬನ್ನಿ, ಏನಾಗುತ್ತೆ ಅದು ಮಾಡ್ಕೊಡ್ತೀನಿ. ಓಕೆ. ಪೋಲೋ ಸರ್, ಮತ್ತೊಂದು ಪೋಲೋ ಸರ್. ಸರ್ ಡೀಸೆಲ್ ಪೋಲೋ, ಇದು GT 2014 ಮ್ಯಾನುಫ್ಯಾಕ್ಚರ್, 15 ರಿಜಿಸ್ಟ್ರೇಷನ್, ಡೀಸೆಲ್ 1.5. ಸರ್ ಗಾಡಿ ಬೆಲೆ ಬಂದ್ಬಿಟ್ಟು 3,75,000. ಸರ್ ಇನ್ನೊಂದು ಪ್ರೈಸ್ ಏನಾದರೂ ಕೊಡ್ತೀರಾ? ಸರ್ ಬಜಾರಲ್ಲಿ 4.25 ಲಕ್ಷ ಕೊಟ್ಟರು ಇಲ್ಲ ಸರ್. ನಮ್ಮ ಹತ್ರ ಹೊಸ ಶೋರೂಮ್ ಅಂತ ಹೇಳಿ ಆಫರು, ಬನ್ನಿ 3,65,000 ಕೊಡ್ತೀನಿ ಬನ್ನಿ ಸರ್. 3,65,000 ಸಿಕ್ಕಿರೋದು ಸರ್. ಮತ್ತೊಂದು ರಿಡ್ಸ್ ಇರೋದು ಸರ್ ಸಿಂಗಲ್ ಓನರ್ LXi 2010 11 ರಿಜಿಸ್ಟ್ರೇಷನ್ನು, ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸು ವಿತ್ ಕರ್ನಾಟಕ ನಂಬರ್, ಜಸ್ಟ್ 3,45,000. 3,45ಕ್ಕೆ ಸಿಂಗಲ್ ಓನರು ರಿಡ್ಸ್ ಸಿಕ್ತಿರೋದು, ಪೆಟ್ರೋಲ್ ವೇರಿಯಂಟು ಸರ್. I20 ಸರ್ 2018 ಮಾಡಲ್, ಸೆಕೆಂಡ್ ಓನರ್, ಜಸ್ಟ್ 31,000 ರಿಕಾರ್ಡೆಡ್ ಓಡಿದೆ ಸರ್. ಓಕೆ. ಸೆಕೆಂಡ್ ಓನರ್ ಆಗಿದೆ, ಪೆಟ್ರೋಲ್ ವೇರಿಯಂಟು, ಆಸ್ತಾ ಟಾಪ್ ಎಂಡು. Okay. ಪ್ರೈಸಿಂಗ್ ಬಂದ್ಬಿಟ್ಟು 5,95,000. 5,95ಕ್ಕೆ 5,95, 5 ಲಕ್ಷ ಲೋನೇ ಮಾಡ್ಕೊಡ್ತೀನಿ ಸರ್. ಬರೀ 95,000 ತೊಗೊಂಬನ್ನಿ. ಟಾಪ್ ಎಂಡ್ ಗಾಡಿ ಸಿಕ್ತಿರೋದು ಆಸ್ತಾ ಸರ್. ನೆಕ್ಸ್ಟ್ ವೆಹಿಕಲ್ಲು ಜಾಜಾ ಸರ್ ಆಟೋಮೆಟಿಕಲ್ಲಿ ಒಂದೇ ಒಂದು ಗಾಡಿ ಶೋರೂಮಲ್ಲಿ ಅವೈಲೇಬಲ್ ಇರೋದು, ಅದು 2018 ಮಾಡಲ್, ಸೆಕೆಂಡ್ ಓನರು, ಟಾಪ್ ಎಂಡು, VMT ಜಾಜು, ಪೆಟ್ರೋಲ್ ವೇರಿಯಂಟು. Okay. ನೋಡ್ತಾ ಇರ್ಬೋದು ನೀವು. ಪ್ರೈಸಿಂಗ್ ಬಂದ್ಬಿಟ್ಟು ಬಜಾರಲ್ಲಿ 5.5 ಲಕ್ಷ ಕಡಿಮೆ ಸಿಗಲ್ಲ. ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ 4,75,000 ಕೊಡ್ತೀನಿ. 5 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ ಸರ್. ಓಕೆ. ಬರೀ 25,000 ಡೌನ್ ಪೇಮೆಂಟು. 25,000 ಡೌನ್ ಪೇಮೆಂಟ್ ಅಲ್ಲ ಸರ್, ಅಪ್ಪು ಪೇಮೆಂಟ್. ನಾವೇ ಕಸ್ಟಮರಿಗೆ 25,000 ಕೊಟ್ಟು ಕಳಿಸ್ತೀವಿ. 25,000 ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. VMT ವೇರಿಯಂಟು, ಟಾಪ್ ಎಂಡು, ಕೇವಲ 32,000 ಓಡಿರೋ ವೆಹಿಕಲ್ಲು, ಹೋಂಡಾ ಜಾಜು ಸರ್. ನೆಕ್ಸ್ಟ್ ವೆಹಿಕಲ್ I10 2011 ಮ್ಯಾಗ್ನಾ ವೇರಿಯಂಟು, ಸಿಂಗಲ್ ಓನರ್ ವಿತ್ ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸು, 2,45,000 ಸರ್. 2,45,000ಗೆ 11 ಮಾಡಲ್ I10 ಸಿಗ್ತಿರೋದು ಸರ್. ಬೀಟ್ ನೋಡ್ತಿದ್ರೆ ಸರ್, ಚವರ್ಲೈಟ್ ಬೀಟು ಸರ್ 2014 ಮಾಡಲು, ಸೆಕೆಂಡ್ ಓನರು, LTZ ಟಾಪ್ ಎಂಡ್ ಆಗಿರುತ್ತೆ, ಡೀಸೆಲ್ ವೇರಿಯಂಟು. ಗಾಡಿಯಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಬಂದ್ಬಿಟ್ಟು ಆ್ಯಂಪು, ಊಫರು ಎಲ್ಲ ಇದೆ. ಗಾಡಿಯಲ್ಲಿ 4x4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಜಸ್ಟ್ 82,000 ಓಡಿದೆ ಗಾಡಿ ಬೆಲೆ ಬಂದ್ಬಿಟ್ಟು 1,95,000. 1,95ಕ್ಕೆ 95ಕ್ಕೆ ಬೀಟು, ಅದು 2014 ಮಾಡಲು. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಇನ್ನೊಂದು I20 ಇರೋದು ಸರ್. 2015 ಮಾಡಲ್, ಸೆಕೆಂಡ್ ಓನರು, ಕೇವಲ 84,000 ಓಡಿರೋದು. 4,85,000 ನಾನು ಹೇಳಿದ್ದೀನಿ ಸರ್. ಕೊಟೇಶನ್ ಹೇಳಿದ್ದೀರಾ? ಇನ್ನೊಂದು ಪ್ರೈಸ್ ಏನಾದರೂ? ಸರ್ I20 ಹೇಳಿದ್ರ, ಆಸ್ತಾ ಆಪ್ಷನಲ್ಲು, ಬಟನ್ ಸ್ಟಾರ್ಟ್ ಇದು. ಓಕೆ. ಈ ಗಾಡಿ ಬೆಲೆ ಬಂದ್ಬಿಟ್ಟು 4,85,000 ಆಸ್ಕಿಂಗ್ ಇದೆ. ಎದುರುಗಡೆ ಬಂದರೆ ಒಂದು 4,75,000ಗೆ ಫೈನಲ್ ಮಾಡ್ಕೊಡ್ತೀನಿ. 4,75,000ಗೆ 75,000. ಓಕೆ ಸರ್. ನೆಕ್ಸ್ಟ್ ಸ್ವಿಫ್ಟ್ ನೋಡ್ತಿದ್ರೆ 12 ಮಾಡಲ್ ಡಿಸೈರ್ ಸರ್ 12 ಮಾಡಲ್ ಡಿಸೈರ್, ಅದು VDI ಆಗಿರುತ್ತೆ. ಅದರಲ್ಲೂ ಸಿಂಗಲ್ ಓನರ್, ಶೋರೂಮ್ ರಿಕಾರ್ಡೆಡ್ ಸರ್. ಆಫ್ಟರ್ ಮಾರ್ಕೆಟ್ ಅಲೈಸ್ ಹಾಕಿದ್ದಾರೆ. ಅಲೈಸ್ ಹಾಕಿದೀವಿ, ಬ್ರ್ಯಾಂಡ್ ನ್ಯೂ ಟೈರು ಇದೆ. ಓಕೆ. ಟೈರ್ ಕಂಡೀಷನ್ ನೋಡ್ಬೋದು, ಆಲ್ಮೋಸ್ಟ್ 90% ಟೈರ್ಸ್ ಇದೆ. ಡಿಸೈರ್ ಯಾರು ಹೋಗ್ತಾರೆ 12 ಮಾಡಲು ಸರ್. ಪ್ರೈಸ್ ಏನು ಹೇಳ್ತೀರಾ? ಸರ್ 3,85,000 ಆಸ್ಕಿಂಗ್ ಇದೆ. 3,75,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 3,75,000ಕ್ಕೆ ಸಿಂಗಲ್ ಓನರ್ ಸರ್, ಡೀಸೆಲ್ ವೇರಿಯಂಟು. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ಲು ವರ್ನಾ ಸರ್. ವರ್ನಾ ಫ್ಲೂಡಿಕ್ 2011 CRDI SX ಸರ್. ಇದು 1.6 ಡೀಸೆಲ್ ವೇರಿಯಂಟು, ಅಬೌಟ್ 20 ಮೈಲೇಜ್ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್ ಇದೆ, ವಿತ್ ಶೋರೂಮ್ ರಿಕಾರ್ಡೆಡ್ ವೆಹಿಕಲ್ ಸರ್. ಗಾಡಿ ನೋಡ್ಬೋದು, ಆಫ್ಟರ್ ಮಾರ್ಕೆಟ್ ಅಲೈಸ್ ಮಾತ್ರ ಚೆನ್ನಾಗಿದೆ. ಯಾರು ಟಾಪ್ ಎಂಡು ಡೀಸೆಲ್ ವೆಹಿಕಲ್ಲು, ವರ್ನಾ ಓಲ್ಡ್ ಮಾಡಲ್ ಅಂತ 11 ಮಾಡಲ್ ಬೇಕು ಅನ್ನೋರಿಗೆ ಎರಡು ವರ್ನಾ ಫ್ಲೂಡಿಕ್ ಸರ್. ಇದು ಓಲ್ಡ್ ಮಾಡಲ್ ಅಲ್ಲ, ಅಂದರೆ ಟಾಪ್ ಎಂಡು ಸರ್. ಟಾಪ್ ಎಂಡು ಸರ್. ಪ್ರೈಸ್ ಏನು ಹೇಳ್ತೀರಾ? ಸರ್ 3,25,000 ಆಸ್ಕಿಂಗ್ ಇದೆ. 3,10,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ರೌಂಡ್ ಫಿಗರ್ ಮಾಡಿಬಿಡಿ ಸರ್. ಸರ್ ರೌಂಡ್ ಫಿಗರಿಗೆ ನಾವು ತಂದಿದ್ದೀವಿ ಸರ್. ಇಷ್ಟು ಶೋರೂಮ್ ಮಾಡಿ ಹುಡುಗರದು ಶೋರೂಮ್ ಬಾಡಿಗೆ ಎಲ್ಲ ಕಟ್ಟಬೇಕಲ್ಲ ಸರ್. ಏನೋ ಒಂದು ರೌಂಡ್ ಫಿಗರ್ ಮಾಡಿ ಬರಲಿ ಸರ್. ಕಸ್ಟಮರ್ ಬಂದರೆ ಎದುರುಗಡೆ ಅದೇನಾಗತ್ತೆ ಗೊತ್ತಿಲ್ಲ. ಬರಲಿ. ಫೋನಲ್ಲಿ ಬರೀ ಇನ್ಕ್ವೈರಿ ಮಾಡ್ತಾ ಇದ್ರೆ ಅಷ್ಟೇ ಫೈನಲ್. ಆನ್ ಟೇಬಲ್ ಬನ್ನಿ. ಫೋನಲ್ಲಿ ಬರೀ ಫೋಟೋಸ್ ನೋಡ್ತಾ ಅಂಡ್ ಡೈರೆಕ್ಟ್ ಆಗಿ ವಿಸಿಟ್ ಆದ್ರೆ ಗಾಡಿ ಟೆಸ್ಟ್ ಡ್ರೈವ್ ಮಾಡ್ಬೋದು, ಫಿಸಿಕಲಿ ನೋಡ್ಬೋದು, ರೈಟ್ ರೌಂಡ್ ನೋಡ್ಕೋಬಹುದು. ಜೊತೆಯಲ್ಲಿ ಮೆಕ್ಯಾನಿಕ್ ಕರ್ಕೊಂಡು ಬನ್ನಿ, ಇಲ್ಲ ಶೋರೂಮಿಗೆ ತೊಗೊಂಡೋಗ್ತೀರಾ, ಶೋರೂಮಿಗೆ ತೊಗೊಂಡೋಗಿ ಬನ್ನಿ.